ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪ ಮೊಟ್ಟೆ ಬಾ. ನಮ್ಮ ಡ್ಯಾಡಿ ಏನೋ ಗಿಫ್ಟ್ ತಂದಿದ್ದಾರೆ, ಅದು ಅವ್ರು ಕರ್ಸ್ಕೊಂಡೆ ಚೇರಿನ ಬಿದ್ದೋಗ್ಬಿಟ್ರು. ಸೋನು ಹತ್ರ ಸೋನಾ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ. ನಮಸ್ಕಾರಮ್ಮ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದ್ರೆ ಎಲ್ಲೋ ಹೋಗ್ತಾ ಇದ್ದೀವಿ. ಏನು ತಮಾಷೆ ಅಂದರೆ 6 o'clock ಬರ್ತಿರೋದು, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. 6 o'clock ಬರ್ತಿರೋದು, 6 o'clock ಮನೆ ಬಿಟ್ಟಿದ್ದೀವಿ. 6 o'clock ಮನೆ ಬಿಟ್ಟಿದ್ದೀವಿ. ಅದು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ. ಕತ್ಲಲ್ಲಿ ಏನು ಗೊತ್ತಾಗ್ತದೆ, ಯಾವುದೋ ಬ್ಯಾಗಲ್ಲಿ ಲಿಪ್ಸ್ಟಿಕ್ ಇರುತ್ತೆ, ಯಾವುದೋ ಪಿಂಕ್ ಲಿಪ್ಸ್ಟಿಕ್ ಬರೀ ಹಾಕ್ಬಿಟ್ಟಿದ್ದೀವಿ. ಎಲ್ಲರೂ ಇದ್ದಾರೆ ಇಲ್ಲಿ. ಇದು ಆ್ಯಕ್ಚುಲಿ ಹೋಗ್ತಿರೋದು ವಿತ್ ಕ್ರಿಯೇಟರ್ಸ್ ಜೊತೆ ಇರಿ ಅಂತ ಹೇಳ್ತೀನಿ. ಬನ್ನಿ. ಬಸ್ ಆಗ್ತಿಲ್ಲ. ರಾಘವೇಂದ್ರ ಸ್ವಾಮಿ ಇದು ನೋಡಿ, ಇದನ್ನು ಇಟ್ಕೊಂಡಿರ್ತಾರಂತೆ. ತುಂಬ ದೊಡ್ಡ ರಾಯರ ಭಕ್ತು ಅನ್ಸುತ್ತೆ ಇವರು. ಎಲ್ಲದರಲ್ಲೂ ಇಟ್ಟಿರ್ತೀನಿ, ಎಲ್ಲ ಬ್ಯಾಗ್ಸಲ್ಲೂ ಇರುತ್ತೆ. ಇದನ್ನು ಮಾತ್ರ ಶಿಫ್ಟ್ ಮಾಡ್ಕೋತೀನಿ. ಇವಳಿಗೆ ಒಳ್ಳೆ ಬುದ್ಧಿ ಕೊಡ್ಲಪ್ಪ. ಪೇಷನ್ಸ್ ಕೊಡಲಿ ಜೀವನದಲ್ಲಿ, ಅಷ್ಟೇ ಸಾಕು. ತಾಳ್ಮೆ ಇರಲಿ. ಇದೇ ಲಿಪ್ಸ್ಟಿಕ್ಕಲ್ಲಿ ಕನ್ಫ್ಯೂಸ್ ಆಗಿದ್ದು ನಾನು. ಇದನ್ನೇ ತಗೊಂಡೆ, ಪಿಂಕ್. ಅದೆಲ್ಲ ಇತ್ತು ಅನ್ಸುತ್ತೆ. ಈ ಲಿಪ್ಸ್ಟಿಕ್ಕೇ ಹಾಕೊಂಡ್ಬಿಟ್ಟೆ, ಕನ್ಫ್ಯೂಸ್ ಆಗಿಬಿಟ್ಟು. ನಿಮಿಷ ಆಯಿತು ನಾವು ಬಸ್ ರೀಚ್ ಆಗಿ. ಇವಾಗ ಬಸ್ ಮೂವ್ ಆಗ್ತಿದೆ. ನನಗೆ ಚೆನ್ನಾಗಿ ಗೊತ್ತಿತ್ತು ವೇಟ್ ಮಾಡ್ತಾರೆ ಬಸ್ಸು ಅಂತಲ್ಲ, ಯಾಕಂದರೆ ಪೇ ಮಾಡಿರ್ತೀವಲ್ಲ, ಅಫ್ಕೋರ್ಸ್ ವೇಟ್ ಮಾಡಲೇಬೇಕು. ಓಕೆ, ವೇಟ್ ಮಾಡಿದ್ರು ಒಂದು 5-10 ಮಿನಿಟ್ಸ್ 15 ಮಿನಿಟ್ಸ್ ವೇಟ್ ಮಾಡ್ತೇನೆ, ನಾಟ್ ಮೋರ್ ದೆನ್ ದಟ್. ನಂಗೆ ಆ ಲೊಕೇಶನ್ ಆ ಟೈಮಿಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡು ವೇಟ್ ಮಾಡಿದೆ. ಓ ಮೈ ಗಾಡ್, ನನಗೆ ಸ್ಟ್ರೆಸ್ ಲೆವೆಲ್ ಯಾವ ಥರ ಇತ್ತು ಅಂದರೆ, ನನ್ನ ಬಸ್ಸದು ನಂದು ಸ್ಟ್ರೆಸ್ ಇರಲಿಲ್ಲ, ಇವಳದೇ ಇದ್ದಿದ್ದು ಸ್ಟ್ರೆಸ್. ಬನ್ನಿ, ಫೈನಲಿ ಬಸ್ ಮೂವ್ ಆಯಿತು. ಆನ್ ಟೈಮ್ ಅಂದರೆ ಆನ್ ಟೈಮ್ ಅನ್ನೋಳು, ಅದು ಬೇರೆ ನನ್ನ ಹತ್ರನೇ ಸಿಕ್ಕಾಕೊಂಡ್ಬಿಟ್ಲ. ನೀನು ನನ್ನ ಹತ್ರ ಆನ್ ಟೈಮ್ ಬಗ್ಗೆ ಮಾತಾಡೋಂಗೆ ಇಲ್ಲ ಅವಳು. ಅದೇನಕ್ಕೆ ಅಂತ ಹೇಳಲ್ಲ, ಎಲ್ಲರಿಗೂ ಬೈತಾ ಇರ್ತೀವಲ್ಲ ಆನ್ ಟೈಮ್ ಅಂತ. ಎಲ್ಲರದು ಒಂದೊಂದು ಆನ್ ಟೈಮ್, ಎಲ್ಲರಿಗೂ ಆನ್ ಟೈಮಲ್ಲಿ ಇರೋಕ್ಕೆ ಇಷ್ಟ ಇರುತ್ತೆ. ಬಟ್ ಸಿಚುಯೇಷನ್ಸ್ ಮೇಕ್ಸ್ ಲೇಟ್, ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅಟ್ ಹ್ಯಾಪನ್ಸ್. ಇಟ್ಸ್ ಓಕೆ. ಬನ್ನಿ ಗೈಸ್, ಪೀಸಾಗಿ ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನೆಮ್ಮದಿಯಾಗಿ ಇದ್ಬಿಟ್ಟು ಒಂದು 2 days ಇರ್ತೀವಿ ನಾವು. 1 night ಇರ್ತೀವಿ. ಪೀಸಾಗಿ ಕಾಮಾಗಿ ಎಂಜಾಯ್ ಮಾಡಿಕೊಂಡು ಬರೋಣ. ಒಂದು ಸ್ವೀಟ್ ಇದೆ. ನನಗೇನು ಅನಿಸಿದೆ ಅಂದರೆ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತೆ ಅಂದರೆ ಅದೇ ವ್ಯಾಲೆಂಟೈನ್ಸ್ ಡೇ. ಸೊ ಅದಕ್ಕೆ ಎಲ್ಲರಿಗೂ ಹೋಗ್ಬಿಟ್ಟು ಸ್ವೀಟ್ ಕೊಟ್ಟರೆ ಹೆಂಗಿರುತ್ತೆ. ಕೊಡ್ತೀಯ ಈಗ? ಈಗ 7 ಇರೋದು. 7 ಸ್ವೀಟ್ಸ್ ಇದೆ. 10 ಜನ ಇರ್ಬೋದು, ಇನ್ನೂ ಜಾಸ್ತಿ ಇದ್ದಾರೆ. ಆಯಿತು, 30 ಜನ ಇರ್ಬೋದು. ಅದರಲ್ಲಿ ಇಷ್ಟಿಷ್ಟು ಕೊಡೋಕ್ಕಾಗುತ್ತಾ? ಬೇಡಪ್ಪ, ನಾನೇ ತಿಂದು ಸಿಂಗಲಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಇರೋ ಬಸ್ ಬಂದು ಇದು. ಈ ಬಸ್ಸಲ್ಲಿ ಬಂದಿದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ. ಹಾಯ್ ಗೊತ್ತಾ? ಹೌದಾ? ತುಂಬ ಲೇಟ್ ಆಗಿಬಿಟ್ಟಿದೆ. 2 hours ಇನ್ನೂ ಇಲ್ಲಿಂದ ಎಲ್ಲಿದ್ದೀವಿ ಅಂತಲೂ ಗೊತ್ತಿಲ್ಲ. 4 o'clock ರೀಚ್ ಆಗಿದ್ದೀವಿ. ಫೈನಲಿ ರೀಚ್ ದ ಡೆಸ್ಟಿನೇಷನ್. ಇವಾಗ ಇಳಿತಾ ಇದ್ದೀವಿ ಕೊಯಂಬತ್ತೂರು. ಫಸ್ಟ್ ಟೈಮ್. ಎಷ್ಟು ಜನ ಇದ್ದಾರೆ ಈ ಬಸ್ಸಲ್ಲಿ? ಒಂದು 20-25 ಜನ, 30 ಜನ ಆದರೂ ಬಂದಿರ್ಬೋದು. ಯಾವ ಜಾಗ ಎಕ್ಸಾಕ್ಟ್ಲಿ ಕೊಯಂಬತ್ತೂರು, ಬಟ್ ಎಕ್ಸಾಕ್ಟ್ಲಿ ಎಲ್ಲಂತ ಗೊತ್ತಿಲ್ಲ. ನೋಡ್ತಾ ಇದ್ದೀವಿ, ಬನ್ನಿ. ಎಲ್ಲಿ ಹೋಗ್ತಾ ಇದೀವಿ ಅಂತಲೇ ಗೊತ್ತಿಲ್ಲ, ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಜ ನೋಡಿ, ಎಲ್ಲ ಇವ್ರು ಹೋಗ್ತಾ ಇದ್ದೀವಿ, ನಾವು ಅವರಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ. ಮೇ ಬಿ ಎಷ್ಟೊಂದು ಜನ ಮುಂಚೆನೇ ಬಂದಿದ್ದಾರೆ, ನಾವು ಫಸ್ಟ್ ಟೈಮ್ ಅಲ್ವಾ, ಸೊ ಅದಕ್ಕೆ ಗೊತ್ತಾಗ್ತಿಲ್ಲ. ಹೇಳ್ಕೊಂಡು ಹೋಗಬೇಕು. ಊಟ ಕೊಟ್ಟಿದ್ದಾರೆ. ಫೈನಲಿ ರೀಚ್ ಆಗಿದ್ದೀವಿ. ರೂಮ್ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ ಹೋಗುವ. ಫೈನಲಿ 4th floorಲ್ಲಿದ್ದೀವಿ ನಾವು. ಫ್ರೆಶ್ ಅಪ್ ಆಗ್ಬೇಕು. ನಾನು ಅಷ್ಟು ಹೊಟ್ಟೆ ಹಸಿದಿದೆ. ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಊಟ ಮಾಡಿ ಹೊಡೋದು. ನೋಡಿ, ಚಪಾತಿ, ಇದು ಬಿಸಿಬೇಳೆ ಭಾತ್ ಅಲ್ಲ, ಅನ್ನ ಸಾಂಬಾರು ಮಿಕ್ಸ್ ಮಾಡಿ ಇಟ್ಟಿರೋದು, ಕರ್ಡ್ ರೈಸು, ಒಂಚೂರು ಪಲಾವ್ ಅನ್ಸುತ್ತೆ. ಇದು ಹಾಫ್ ಆನ್ ಅವರ್ ವೇಟ್ ಮಾಡಿದ್ದೀವಿ. 5-10 ಜನ ಬಂದ್ಬಿಡಿ ಅಂತಾರೆ. 10-15 ನಿಮಿಷ ಬಸ್ ನಿಲ್ಲಿಸ್ತಾರೆ. ಹೋಗ್ತಾ ಇದ್ದೀವಿ. ಎಷ್ಟಾಗುತ್ತೋ ಗೊತ್ತಿಲ್ಲ. ಇವಾಗ ರೈಸ್ ಹೋಗೋಷ್ಟು ಕತ್ಲೆ ಆಗ್ಬಿಡುತ್ತೆ. 1.5 hour ಆಗುತ್ತಂತೆ. ಆಲ್ಮೋಸ್ಟ್ 1.5 hour 2 hours ಆಯಿತು. 5 to 7:30 ರೀಚ್ ಆಗಿದ್ದೀವಿ. ಸಾಕಾಯಿತು. ಬರೀ ಕೂತಿ ಮಲ್ಕೊಂಡು ಟ್ರಾವೆಲ್ ಮಾಡಿ ಹಿಂಗೆ ಆಯಿತು. ಇವತ್ತು ಇಡೀ ದಿನ ಬರೀ ಟ್ರಾವೆಲಿಂಗ್ ಆಗಿಬಿಡ್ತು. ರೀಚ್ ಆಗಿದ್ದೀವಿ.
ಏನೂ ಕಾಣಿಸ್ತಿಲ್ಲ ಎಷ್ಟು ಕತ್ಲಲ್ಲಿ ಓಡಾಡ್ತಾ ಇದ್ದೀನಿ ಗೈಸ್. ಎಲ್ಲ ಇಲ್ಲಿ ಸೌಂಡ್ ಇದೆ, ನಾನೇನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಯಾರಂತಾನೆ ಗೊತ್ತಿರೋಲ್ಲ, ನೋಡ್ತೀವಿ ಸ್ಮೈಲ್ ಮಾಡ್ತೀವಿ ಇಷ್ಟೇ. ಹಿಂಗೆ ಸ್ಮೈಲ್ ಮಾಡ್ತಾನೆ ಇರ್ತೀವಿ. ನೋಡಿ ಇವರೆಲ್ಲ ಹಿಂಗೆ ಹೋಗ್ತಾವ್ರೆ, ನಾನು ಅವರಿಂದ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಜಲಮ್ ಅಂತೆ ಹೆಸರುಗಳು ನೋಡಿ ಹೆಂಗೈತೆ. ಜಲ ನನ್ನ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಸರ್ಪ್ರೈಸ್ ಅಂತ ಹೇಳಿದ್ದಾರೆ, ಯಾರು ಅಂತ ತೋರಿಸ್ತೀನಿ. ಹೆಂಗೆ ನಿಂತಿದ್ದೀನಿ, ಎಲ್ಲರೂ ಸದ್ಗುರುನ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಕೀರ್ತಿನ ಹತ್ತು ನಿಂತ್ಕೊಂಡ್ಬಿಟ್ಲು, ನೋಡೋಣ ಹತ್ತು ನಿಂತ್ಕೊಂಡಾಗ ಹೆಂಗೆ ಕಾಣಿಸ್ತಿದೆ ನೋಡಿ. ಗೈಸ್ ಸರಿಯಾಗಿ ಬೀಳ್ತಿದೆ ಗೈಸ್, ಯಪ್ಪ ಬಿದ್ದಿದ್ದೀನಿ, ಸರಿಯಾಗಿ ಬಿದ್ದಿದ್ದೀನಿ. ಚೇರ್ ಮೇಲೆ ನಿಂತಿದ್ದೆ, ಇಷ್ಟು ಕಾಲಿಡೋಕೆ ಹೋಗಿ ಸರಿಯಾಗಿ ಬೀಳ್ತಿದ್ದೆ. ಸರಿಯಾಗಿ ಹಿಪ್ಪಿಗೆ ಏಟಾಯಿತು. ಇದೆಯಲ್ಲ ಇದು ಈ ಶಾರ್ಪ್ ಇದೆಯಲ್ಲ, ಸರಿಯಾಗಿ ಏಟಾಯಿತು. ಕೂತಿದ್ದೀನಿ, ಎಲ್ಲರೂ ನಿಂತು ನಗ್ತಿದ್ರು. ಹಂಗಾಯಿತು ನನ್ನ ಕತೆ ಗೈಸ್. ಮತ್ತೆ ಎದ್ದು ನಿಂತ್ಕೊಂಡಿದ್ದೀನಿ. ಹಿಂಗೆ ನೋಡಿದ್ರೆ ಇಲ್ಲಿ ನಿಂತಿದ್ದೀಯ ಸೋನು ನೀನು? ನಿಂತಿದ್ದೀನಿ. ಇವ್ರು ಬರಲ್ಲ ಅದಾಗಲ್ಲ. 1 ಅವರಿಂದ ವೇಟ್ ಮಾಡ್ತಾ ಇದ್ದೀವಿ ನಾವು. ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ, ಎಲ್ಲರೂ ಕಾಯ್ತಿದ್ದಾರೆ. ನಿಂತು ಸಾಕಾಗಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ತಿನ್ನೋಷ್ಟರಲ್ಲಿ ಅವ್ರು ಬಂದುಬಿಟ್ರೆ ಇವತ್ತು ಮಿಸ್ಸು, ನೋಡೋಕ್ಕಾಗಲ್ಲ, ಮಾತಾಡ್ಸೋಕ್ಕಾಗಲ್ಲ. ನಾಳೆ ಇನ್ನೂ ಕ್ರೌಡ್ ಇರುತ್ತೆ. ಇವಾಗ ಅಟ್ಲೀಸ್ಟ್ ನೋಡ್ಬೋದು, ನಾಳೆ ಇನ್ನೂ ಕ್ರೌಡು. ನಾನು ಊಟ ಮಾಡ್ಕೊಳ್ಳೋಣ, ಹೊಟ್ಟೆ ಹಸಿದೆ. ನಾನು ಮಧ್ಯಾಹ್ನ ಬೇರೆ ನೀಟಾಗಿ ತಿಂದಿಲ್ಲ, ಒಂಚೂರು ಚೆನ್ನಾಗಿ ತಿನ್ಬೋದು. ನಿಂತಿದ್ದೀವಿ ಇವಾಗ. ಊಟ ಮಾಡಿ ಬರೋಷ್ಟರಲ್ಲಿ ಅವರು ಬರ್ತಿದ್ದಾರೆ. ಸೋ ನೈಸ್. ಅಲ್ಲಿ ಮನೆಗೆ ಬಂದ್ವಿ, ಅಯ್ಯೋ ರೂಮಿಗೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ 2.5 hours ಜರ್ನಿ. ಸಖತ್ತಾಗಿತ್ತು. ಊಟ ಬೇರೆ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿಂದ ಜರ್ನಿ ನಾರ್ಮಲ್ ಜರ್ನಿ ಇತ್ತು, ಸೊ ಏನು ವ್ಲಾಗ್ ಮಾಡಿಲ್ಲ ನಾನು. ಸೊ ರೂಮಿಗೆ ಬರೋಕ್ಕೆ ಮುಂಚೆ ಅಲ್ಲಿಂದ ಬರೋಕ್ಕೆ ಮುಂಚೆನೇ ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ವಿ. ನಮ್ಮ ಕೀರ್ತಿಗೆ ಏನೇನೋ ಐಟಮ್ಸ್ ಬೇಕಂತೆ. ಸೊ ಮತ್ತೆ ನಾಳೆ ಬೆಳಗ್ಗೆ, ಆ್ಯಕ್ಚುಲಿ ನಾಳೆನೇ ಮೇನ್ ಹಬ್ಬ ಇರೋದು, ಶಿವರಾತ್ರಿ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಇತ್ತು. ಸೊ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಈಸ್ ನಾಟ್ ಓನ್ಲಿ ಫಾರ್ ಕಪಲ್ಸ್ ಅಲ್ಲ, ಇಟ್ಸ್ ಲೈಕ್ ಎವ್ರಿ ಒನ್ ಹೂ ಆರ್ ಗೆಟಿಂಗ್ ಲವ್. ಆದರೆ ನಾನು ನಿಮಗೆ ಇಷ್ಟಪಡೋದು, ನೀವು ನನಗೆ ಇಷ್ಟಪಡೋದು, ದಟ್ ಇಸ್ ಕಾಲ್ಡ್ ವ್ಯಾಲೆಂಟೈನ್ಸ್ ಡೇ. ಯಾರೇ ನಿಮ್ಮ ಫ್ಯಾಮಿಲಿ ನೀವು ಪ್ರೀತಿ ಕೊಡ್ತಿದ್ದೀರೋ ಅವ್ರಿಗೆಲ್ಲ ವಿಶ್ ಮಾಡಿ. ಓಕೆ ಗೈಸ್, ಸೊ ಬೆಳಗ್ಗೆ ಸಿಗೋಣ. ನೆಕ್ಸ್ಟು ನಾವು ಬ್ಯಾಕ್ ಟು ಈಶಾ ಹೋಗ್ತೀವಿ. ಬೇಗ ಹೋಗ್ತೀವಿ ನಾಳೆ. ಸ್ವಲ್ಪ ಡೇ ಟೈಮಲ್ಲಿ ಹೋಗ್ಬೇಕು, ಯಾಕಂದರೆ ಈವ್ನಿಂಗ್ ಫುಲ್ ನೈಟ್ ರೀಚ್ ಆಗಿದ್ವಿ. ಸೊ ಜಾಸ್ತಿ ಕಾಂಟೆಂಟ್ ಮಾಡೋಕ್ಕಾಗಿಲ್ಲ. ನಾಳೆ ಫುಲ್ ಕಂಪ್ಲೀಟಾಗಿ ಹೆಂಗಿರುತ್ತೆ ವೈಬು ಅಂತೆಲ್ಲ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬೈ ಸಿ ಯು ಟುಮಾರೋ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅಂತೇನಿಲ್ಲ, ಸೇಮ್ ವ್ಲಾಗ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಎದ್ದು ಬೇಗ ರೆಡಿಯಾಗಿ ನಾನು ಇವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ. ನೋಡಿ ಹೌ ಐ ಆಮ್ ಲುಕಿಂಗ್. ಸೊ ಸ್ಯಾರಿ ವೇರ್ ಮಾಡಿದ್ದೀನಿ. ಇದೊಂದು ನೆಕ್ ಪೀಸ್ ಆಲ್ಮೋಸ್ಟ್ ಗೋವಾದಲ್ಲಿ ತೊಗೊಂಡಿದ್ದು ಸಾಯಿಲ್ ಬರ್ಡೇಗೆ ಪರ್ಚೇಸ್ ಮಾಡಿದ್ದು. ಇವತ್ತು ಇದನ್ನು ವೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆಗೋಕ್ಕೆ ನನ್ನ ಮೇಕಪ್ ಆರ್ಟಿಸ್ಟು ಇದ್ದಾರೆ, ನನ್ನ ಫ್ರೆಂಡೇ ಮೇಕಪ್ ಆರ್ಟಿಸ್ಟು. ಸೊ ಅವರೇ ರೆಡಿ ಮಾಡಿಸ್ತಿದ್ದಾರೆ. ಸೊ ರೆಡಿಯಾಗಿ ಏನು ನೆಕ್ಸ್ಟ್ ಪ್ಲ್ಯಾನ್ಸ್ ಅಂತೆಲ್ಲ ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸನ್ಸ್ಕ್ರೀನ್ ಅಂತ ಇದು ಫೌಂಡೇಶನ್ ಅಲ್ವಂತೆ. ಇವಾಗ ಮೇಲೆ ಹೋಗಿ ಬ್ರೇಕ್ಫಾಸ್ಟ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ. ಬ್ರೇಕ್ಫಾಸ್ಟ್ ಫ್ರೂಟ್ಸ್ ತಿಂತಾ ಇದ್ದೀನಿ. ಫ್ರೂಟ್ಸ್ ಒಂದೇ ಅಲ್ಲ, ಇಡ್ಲಿ, ಉಪ್ಪಿಟ್ಟು, ವಡ, ಇಡ್ಲಿ ತಿಂದೆ. ಬರೀ ಇಡ್ಲಿ. ಕೊಯಂಬತ್ತೂರಿಗೆ ಬಂದರೆ ಇಡ್ಲಿ ದೋಸೆ, ಇಡ್ಲಿ ಪೊಂಗಲ್ ಜಾಸ್ತಿ ಬೇಕು. ಪೊಂಗಲ್ ಪಾಪ ಅವಳು ತಿಂಡಿ ಸೇರ್ತಿಲ್ಲ ನೆನ್ನೆಯಿಂದ. ಗೈಸ್, ನನಗೆ 9 ಗಂಟೆಗೆಲ್ಲ ರೆಡಿ ಮಾಡಿ ಕೂರಿಸೋಳೆ ಇವಳು. ಇಷ್ಟು ಬೇಜಾರಾಗ್ತಿದೆ. ಆರಾಮಾಗಿ ಇನ್ನೂ 1 hour ಮಲಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ರೆಡಿ ಆಗೋಣ ಅಂತ. ಇವಳು ಎಷ್ಟು ಪಂಚುವಲ್ ಅಂದರೆ, ನನಗೆ ಪಂಚುವಲ್ಗೆ ಡೆಡ್ ಆಪೋಸಿಟ್ ನಾನು. ಇವಳು ಆನ್ ಟೈಮ್ ಅಂದರೆ ನಾನು ಆಫ್ ಟೈಮು, ಆ ಥರ ಲೇಟ್ ಲತೀಫ್ ನಾನು. ಅಂದರೆ ಲೇಟ್ ಲತೀಫ್ ಅಂದರೆ ಒಂದು 11 ನಾನು ಅಟ್ಲೀಸ್ಟ್ ಒಂದು 11:05 ಇರ್ತೀನಿ. ನಾನು 10ಗೆಲ್ಲ ಇರೋಲ್ಲ, ಇವಳ ಥರ 10ಗೆಲ್ಲ ರೆಡಿಯಾಗಿರ್ತಾಳೆ. ಫಸ್ಟ್ ಟೈಮ್ ಇನ್ನೂ ಇರೋದ್ರಿಂದ ಇನ್ನೂ ತುಂಬ ಟೈಮ್ ಇದೆ, ಒಂದು 20-30 minutes ಇದೆ. ಸೊ ಮೀನ್ ಮೇಲೆ ಇಲ್ಲಿ ಈ ರೋಡಲ್ಲೆಲ್ಲ ಸ್ವಲ್ಪ ನೋಡೋಣ ಹೆಂಗಿದೆ, ಸ್ವಲ್ಪ ಕೊಯಂಬತ್ತೂರು ಹೆಂಗಿದೆ ಅಂತ ನೋಡೋಕ್ಕೆ ಬಿಸಿಲಲ್ಲಿ ಆಚೆ ಓಡಾಡ್ತಾ ಇದ್ದೀನಿ. ಬಿಸಿಲು ಬೇರೆ, ಯಾವ ಅಂಗಡಿನೂ ಓಪನ್ ಇಲ್ಲ ಗೈಸ್. 11 ಕಾಲಾಗಿದೆ.
ಕ್ಲೋಸ್ಡ್ ಆಗಿದೆ, ಯಾವುದೂ ಓಪನೇ ಇಲ್ಲ. ಸುಮ್ಮನೆ ಅಲ್ಲಿವರೆಗೂ ಹೋಗಿ ನೋಡ್ಕೊಂಡು ಬರೋಣ ಅಂತ, ಏನಾದರೂ ಇದ್ದರೆ. ಬಿಸಿಲಿಗೆ ಚೆನ್ನಾಗಿರುತ್ತೆ ಅಂತ. ವಯಸ್ಸು ನಾನು ಅಜ್ಜಿ ಬಂದರು ಪಾಪ ಅಲ್ಲಿ ಅಂದ್ಬಿಟ್ಟು ಎಲ್ಲಿದ್ದು ಕೂಡ್ಸಿದ್ದೀನಿ, ಮತ್ತೆ ಬಂದುಬಿಟ್ಟು ದುಡ್ಡು ಕೇಳ್ತಿದ್ದಾರೆ. ನಾನು ಎಲ್ಲಿದ್ದು ಕೂಡ್ಸಿದ್ದೀನಿ, ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಅಂತ. ಅದು ಗೊತ್ತು. ಇಲ್ಲೆಲ್ಲ ತಮಿಳಲ್ಲಿ ಹಾಕಿದ್ದಾರೆ ನೋಡಿ, ಟ್ರೆಂಡ್ಸ್ನ ತಮಿಳಲ್ಲಿ ಹಾಕಿದ್ದಾರೆ. ನಂಗೆ ಓದಕ್ಕೆ ಬರುತ್ತೆ ಗೈಸ್. ಇದು ಕೊಯಂಬತ್ತೂರಲ್ಲಿ ಗಾಂಧಿಪುರಮಲ್ಲಿ ಇರೋದು ನಾವು. ನಿಮ್ಗೆ ಯಾರಾದರೂ ಬಂದಿದ್ರೆ, ನೀವು ಮುಂಚೆ ಬಂದಿದ್ರೆ, ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಸೊ ನಾನು ಫಸ್ಟ್ ಟೈಮ್ ವಿಸಿಟ್, ಕೊಯಂಬತ್ತೂರಿಗೆ ನಾನು ಬಂದಿರೋದೇ ಫಸ್ಟ್ ಟೈಮ್. ಇಲ್ಲೇನು ಸುತ್ತಕ್ಕೆ ಆಗ್ತಿಲ್ಲ. ಜ್ಯುವೆಲ್ರಿ ಕಾಣಿಸ್ತಿದೆ, ಬರೀ ಅಂದ್ರೆ ಏನು ಕೊಡಿಸ್ತಾ ಬರೀ ನನಗೆ ಈ ಸೀರೆ ಜ್ಯುವೆಲ್ರಿ ಅಂಗಡಿ, ಬರೀ ಒಡವೆ ಅಂಗಡಿ. ಸೋನಾ ಅಲ್ಲ, ಸೋನಾ ಕೊಡ್ಸು, ಸೋನಾ ಕೊಡ್ಸು ಅಂತೆ. ಸೋನಾ ಇರಬೇಕಲ್ಲ, ಸೋನು ಹತ್ರ ಸೋನಾ ಇರಬೇಕಲ್ಲ. ಹಿಂಗೆ ಅಲ್ಲ, ನೀನೇ ಸೋನಾ. ನಾನೇ ಸೋನಾ ಅದೇ, ನನ್ನ ಹತ್ರ ಸೋನಾ ಇಲ್ಲ ಅಷ್ಟೇ. ಬೆಳಗ್ಗೆ ಬೇಗ ತಿಂದಿದ್ದೆ, ಸ್ವಲ್ಪ ತಿಂದಿದ್ದೆ, ಬಚಾವಾದೆ. ಕರೆಕ್ಟ್ 12 ಗಂಟೆಗೆ ಮತ್ತೆ ಲಂಚಿಗೆ ಬಂದಿದ್ದೀವಿ. ಇವಾಗ ಒಂದು ಸಾಲಾಗಿದೆ ನೋಡಿ ಇದು. ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇಟ್ಟಿದ್ದಾರೆ ಹಬ್ಬನ. ಇಲ್ಲೆಲ್ಲರೂ ಒಬ್ರೊಬ್ರು ಇನ್ಫ್ಲುಯೆನ್ಸರ್ಸ್ ಬಂದಿದ್ದಾರೆ. ನಾವೆಲ್ಲ ನಿಂತ್ಕೊಂಡು ಒಬ್ರೊಬ್ರು ನೋಡ್ಕೊಂಡು ಗಾಸಿಪ್ ಮಾಡ್ತಾಯಿದ್ದೀವಿ. ಇವ್ರು ಹಂಗೆ, ಇವ್ರು ಇದು ಮಾಡ್ತಾರೆ, ಅದು ಮಾಡ್ತಾರೆ ಅಂತ. ಎಷ್ಟೊಂದು ಜನ ಇದ್ದಾರೆ. ನಂಗೆ ಕೆಲವೊಬ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಅಷ್ಟು ಗೊತ್ತಾಗಲ್ಲ ನನಗೆ. ಅದಕ್ಕೆ ಬೇಗ ಊಟ ಮಾಡಿಬಿಟ್ವಿ. ಇವಾಗ ಮತ್ತೆ ಸ್ವಲ್ಪ ತಗೊಂಡು ಹೊಟ್ಟೆ ಸದ್ಗುರು ಹಿಂಗ ಮೊಟ್ಟೆ ಬಾ. ಈಶ ಯೋಗ, ಸದ್ಗುರು, ಮಹಾಶಿವರಾತ್ರಿ, ಫೆಬ್ರವರಿ 15 ಶಿವರಾತ್ರಿ. ಬ್ರೋ ಮೊಟ್ಟೆ ಬಾ. Smile. Your name, please, ma'am. Sanu. Thank you. Nice meeting, ma'am. Thank you. Sinu, bro. Tastiest water. You have to try it. Water. Yeah. Oh, nice. Sirwani. Shirwani. Yeah, just Google it. You may know. Oh, good. Okay. Thank you so much. Bye. Thank you. ಎಲ್ಲ ಕಡೆಯಿಂದ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಎಲ್ಲ ಸ್ಟೇಟ್ಸ್ಗಳು. PT ಟೀಚರ್ ಥರ ಕಾಣಿಸ್ತಿದ್ದೀನಿ ನಾನು. ಹ್ಯಾಟ್ ಹಾಕ್ಕೊಂಡು, ಗಾಗಲ್ಸ್ ಹಾಕ್ಕೊಂಡು, ಒಂದು ವಿಸಿಲ್ ಕೊಟ್ಬಿಟ್ರೆ ಮೇ ಅಂದ್ಕೊಂಡು ಇಲ್ಲಿಂದ ಬಸ್ಸಲ್ಲಿ ಬಂದ್ರಿ ಹತ್ರಿ ಅಂತ ಹೇಳ್ಕೊಂಡು ಹೋಗ್ತೀನಿ. ಇವಾಗ ಹಂಗೈತೆ. ಯಾವ ಲೆವೆಲಿಗೆ ಬಿಸಿಲು ಅಂದರೆ ಯಪ್ಪ, ಅಷ್ಟು ಬಿಸಿಲು. ಫೈನಲಿ ರೀಚ್ ಆಗಿದ್ದೀವಿ. ಸೊ ನಮಗೆ ಸಪ್ರೇಟಾಗಿ ಗೈಡೆನ್ಸ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲೆಲ್ಲೂ ಮ್ಯಾನಿಪ್ಯುಲೇಟ್ ಆಗಿಬಿಡಿ, ಎಲ್ಲೂ ಹೋಗಬೇಡಿ, ಹಿಂಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಬನ್ನಿ ಹೋಗವ್ವ. 2 ಲಕ್ಷ ಜನ ಇದ್ದಾರಂತೆ ಇಲ್ಲಿ, ಅದಕ್ಕಿಂತ ಜಾಸ್ತಿ ಅನ್ಸುತ್ತೆ. And a dubbing artist. That's all I am. And I have my husband also with me here, who's an army officer. ಬೊಟ್ಟು ಕಚಾವು ನಡು ಮಾಡು ಮಾವನಿಗೆ ಮಜ್ಜಿಗೆ ಕುಡಿತಾ ಇದ್ದೀನಿ. ಇದಕ್ಕೆ 200 rupees ಅಂತೆ. ನೆಟ್ವರ್ಕೇ ಇಲ್ಲ. ನಾನು ಬೇರೆ ಒಂದು ವಿಡಿಯೋ ಪೋಸ್ಟ್ ಮಾಡಬೇಕಾಗಿದ್ದು, ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. ನಿನ್ನೆನೂ ಹಿಂಗೆ ಆಯಿತು, ಇವತ್ತು ಒಂದು ಅರ್ಧ ಇಲ್ಲಿ ನೆಟ್ವರ್ಕ್. ಇಲ್ಲಿ ಬಂದಾಗೆ ನಂದು ಏನಾದರೂ ಒಂದು ಕಮಿಟ್ಮೆಂಟ್ ಬರುತ್ತೆ, ಒಂದು ಕೆಲಸ ಬರುತ್ತೆ. ಇಲ್ಲಿ ಬಂದಮೇಲೆ ನನಗೆ ಟೆನ್ಷನ್. ಅವಾಗಿಂದ ಯಾವ ಯೋಚನೆಯಲ್ಲಿದ್ದೀನಿ. ಸ್ನ್ಯಾಕ್ಸ್ ಸಿಕ್ತು. ಯಾರಿಗೆ ಥ್ಯಾಂಕ್ ಯು ಅಂದರೆ ಇವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಇವರೇ ತಂದ್ಕೊಟ್ಟಿದ್ದು ನಮಗೆ ಕೂತಿದ್ದ ಜಾಗದಲ್ಲಿ. ವೈಸ್ ಈವ್ನಿಂಗ್ ಆಗ್ತಿದೆ, ಸನ್ಸೆಟ್ ಆಗೋ ಟೈಮು. ತುಂಬ ಜನ ಕ್ರಿಯೇಟರ್ಸ್ ಇದ್ದಾರೆ. ನನಗೆ ಒಂದು ಬಿಗ್ ಆಪರ್ಚುನಿಟಿ ಅನ್ಕೋಬೋದು. ಯಾಕಂದರೆ ರೀಸೆಂಟಾಗಿ ನೀವು ನೋಡಿದಾಗೆ ನಾನು CCLಗೆ ಹೋಗಿದ್ದೆ. ಅಲ್ಲೊಂಥರ ಬೇರೆ ಕ್ರಿಯೇಟರ್ಸ್, ಬೇರೆ ಆರ್ಟಿಸ್ಟ್, ಬೇರೆ ಥರ ಇದ್ದರು. ಇಲ್ಲಿ ಕಂಪ್ಲೀಟ್ಲಿ ಇದೊಂದು ಸ್ಟೇಟ್ ಅಂತ ಹೇಳೋಕ್ಕಾಗಲ್ಲ, ತುಂಬ ಕಂಟ್ರೀಸ್, ತುಂಬ ಸ್ಟೇಟಿಂದ ಇನ್ವೈಟ್ ಮಾಡಿದ್ದಾರೆ. ಒಂದು ಕಡೆ ನಿಂತ್ಕೊಂಡ್ರೆ ನಾವು ಡೈಲಿ ಇವಾಗ ಫೋನ್ ಓಪನ್ ಮಾಡಿದಾಗ ಒಬ್ರೊಬ್ರು ರೀಲ್ಸ್ ನೋಡಿದಾಗ ಇವರು ಹಾಗೆ ಇಲ್ಲಿ ಸರೌಂಡಿಂಗ್ಸ್ ಹಂಗೆ ಕಾಣಿಸ್ತೀವಿ. ಇವರು ಈ ರೀಲ್ಸ್ ನೋಡಿದ್ವಲ್ಲ, ಇವರು ಈ ಕೀರ್ತಿ ಬೇರೆ, ಇವ್ರಿಗೆ ಗೊತ್ತಾ ಅಂತ ಬೇರೆ ಹೇಳ್ತಾನೆ ಇದ್ಲು. ಸೊ ಒಂಥರ ಚೆನ್ನಾಗಿದೆ, ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮೋರ್ ಓನ್ ನನಗೆ ಶಿವರಾತ್ರಿಗೆ ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ, ಒಂದು ಫ್ಯೂ ಇಯರ್ಸ್ ಬ್ಯಾಕ್ ನಾರ್ಮಲಿ ಹಿಂಗೆ ರೀಲ್ಸ್ ನೋಡ್ತಾ ಇರ್ತೀವಲ್ಲ ನಾವು, ಹಿಂಗೆ ನೋಡಿದಾಗೆಲ್ಲ ಅನ್ಕೋತಿದ್ದೆ ನಾನು ಇಲ್ಲಿ ಬರಬೇಕಲ್ಲ ಅಂತ ಅಂದ್ಕೊತಿದ್ದೆ ಅಷ್ಟೇ. ಜಸ್ಟ್ ಅಂದ್ಕೊಂಡಿದ್ದಕ್ಕೆ ಲೈಕ್ ಇದು ಪ್ಲ್ಯಾನ್ಡೇ ಅಲ್ಲ, ಇಟ್ ಈಸ್ ಲೈಕ್ ಅನ್ಫಾರ್ಚುನೇಟ್ಲಿ ಇನ್ವಿಟೇಷನ್ ಬಂತು. ಸೊ ಐ ಜಸ್ಟ್ ಕೇಮ್ ಹಿಯರ್. ಅದೇ ಹೇಳಲ್ವ, ಒಂದೊಂದು ಸತಿ ದೇವರು ಕರ್ಸ್ಕೋಬೇಕಂದ್ರೆ ಯಾವಾಗ ಬೇಕಾದ್ರೂ ಕರ್ಸ್ಕೋತಾರೆ, ಅದಕ್ಕೆ ಟೈಮ್ ಬರಬೇಕು ಅಂತ. ಸೊ ಅದೇ ನನ್ನ ಜೊತೆನೂ ಹಾಗೆ ಆಗಿದ್ದು. ಅಂದ್ಕೊಂಡೆ, ಅದು ಅವ್ರು ಕರ್ಸ್ಕೊಂಡ್ರು. ಸೊ ನಾನು ಇವತ್ತು ಇಲ್ಲಿದ್ದೀನಿ. ಥ್ಯಾಂಕ್ ಯು ಫಾರ್ ದಿ ಈಶಾ.
ನಲ್ಲಿ ಕನ್ನಡ ಕ್ರಿಯೇಟರ್ಸಲ್ಲಿ ತುಂಬ ಕನೆಕ್ಟ್ ಆಗಿ ಮಿಂಗಲ್ ಆಗಿದ್ದೀವ್ರೆ. ಖಾಲಿ ಇದೆ ಎಲ್ಲ ಖಾಲಿ ಇದೆ. ನಾನು ಅವಾಗಿಂದ ಒಂದು ಫೋಟೋ ಇಟ್ಕೋಬೇಕಂತ ಇದ್ದೀನಿ. ತುಂಬ ಜನ ನಿಂತಿದ್ದಾರೆ, ಜರುಗ್ತಾನೆ ಇಲ್ಲ, 1 ಅವರಿಂದ ಜರುಗ್ತಿಲ್ಲ. ಫ್ರೆಶಪ್ ಆಗಿ ಬಂದಿದ್ದೀನಿ. ಎಲ್ಲ ಮಲಯಾಳಂ ಕಾಂಟೆಂಟ್ ಕ್ರಿಯೇಟರ್ಸ್ ಸೇರಿಕೊಂಡೆಲ್ಲ ಒಂದು ವಿಡಿಯೋ ಮಾಡ್ತವ್ರೆ. ಓಪನ್ ಮಾಡಿ ಜಾಸ್ತಿ ನನಗಂತೂ ಪೇಷನ್ಸೇ ಇಲ್ಲ. ಇದು ನೋಡ್ಬೇಕು ಏನಿದೆ ಅಂತ ನೋಡಕ್ ನೀನು ನಿಧಾನಕ್ಕೆ ತೆಗಿತಿದ್ಯಾ. ಇವ್ರ ಕೆಳಗಡೆ ಚೇರಿನ ಬಿದ್ದೋಗ್ಬಿಟ್ರು. ಚೇರಿಂದ ಬಿದ್ದೋದ್ರು ಅಂದೆ ನಗ್ತವ್ರು. ನಾನು ಹೋಗಿ ಸಮಾಧಾನ ಮಾಡಿದೆ ಆಕ್ಚುಲಿ. ಆಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಕಾಂಟೆಂಟ್ ಕ್ರಿಯೇಟರ್ ಅದನ್ನೇ ಕಾಂಟೆಂಟ್ ಮಾಡ್ಕೊಂಡು ಇಲ್ಲ ಇಲ್ಲ, ಕೈ ಏನು ಮುರಿದೋಗಲ್ಲ, ಸ್ಟ್ರಾಂಗ್ ಇದ್ದಾರೆ. ಇವಾಗ ನಾವು ಮೆಡಿಟೇಷನ್ ಎಲ್ಲ ಆಯಿತು. ಆಲ್ಮೋಸ್ಟ್ ಅರ್ಧ ದಿನ ಜಾಗರಣೆ ಮಾಡಿದ್ದೀನಿ. ಮೆಡಿಟೇಷನ್ ಅಂತೂ ನಾನು ಸಕ್ಕತ್ತಾಗಿ ಮಾಡಿದ್ದೀನಿ. ಸೊ ಇವಾಗ ಅಂದ್ರೆ ನಿದ್ದೆ ಮಾಡಿಲ್ಲಪ್ಪ, ನಿಜ ನಿಜ ನಾನು ಮಾಡಿಲ್ವಾ ನೋಡ್ರಿ. ಅವ್ರು ನಾನು ಮೆಡಿಟೇಷನ್ ಮಾಡಿಲ್ವಾ? ನಾನು ಫುಲ್ಲು ಜೋರಾಗಿ ಕಿಸ್ತಿದ್ದೆ, ಹರ ಹರ ಅಂತೆಲ್ಲ ಹೇಳ್ತಿದ್ದೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಿ ಒಳಗಡೆ. ಏ ಇಲ್ಲಪ್ಪ, ಯಾರು ಗೊತ್ತಾ ನಿದ್ದೆ ಮಾಡಿದ್ದು? ಎಲ್ಲಿ ಅವರು ಲೀಲಾ ಅವರೇ ಫಸ್ಟು ಜಾಸ್ತಿ ಶಾಲೆಲ್ಲ ಹಾಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ. ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಎಷ್ಟು ನಿಮಿಷ ಇದೆಯೋ ಗೊತ್ತಿಲ್ಲ, ನಡ್ಕೊಂಡು ಹೋಗೋದು. ಫೈನಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಇನ್ನೂ ಹತ್ತಬೇಕು, ಹತ್ತಿ ಇಳಿದೋಗ್ಬೇಕು. ಮಿಡ್ನೈಟ್ ಆಲ್ಮೋಸ್ಟ್ 2 o'clock ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ ನಾವು. ನೆನ್ನೆ ಹೋಗೋಕ್ಕಾಗಿಲ್ಲ, ಇವತ್ತು ಹೋಗ್ತಾ ಇದ್ದೀವಿ. ಹೆಂಗಿದೆ ನೋಡಿ ಬೈ, ಎಷ್ಟು ಸೈಲೆಂಟ್ ಆಗಿದೆ ಇಲ್ಲಿ. ಅಲ್ಲಿ ಏನು ನಡೀತಿದೆ ಅದೇನು ಈವೆಂಟೇ ಗೊತ್ತಾಗ್ತಿಲ್ಲ ಇಲ್ಲಿ, ಅಷ್ಟು ಸೈಲೆಂಟ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ವೈಬು, ಅಮೇಝಿಂಗ್ ವೈಬ್ ಇಲ್ಲಿ. ವಿಡಿಯೋ ಮಾಡಬಾರ್ದಂತೆ ಗೈಸ್, ಆದರೂ ನಾವು ಮಾಡ್ತಾಯಿದ್ದೀವಿ. ಏನೋ ಸ್ಟಾಲ್ಸಾ? ಓಕೆ ಓಕೆ. ಇಲ್ಲಿ ನೋಡಿ ಗೈಸ್ ಹೆಂಗಿದೆ. ಎಷ್ಟು ಪಾಸಿಟಿವ್ ವೈಬ್ ಅಂದರೆ ಸಕ್ಕತ್ತಾಗಿದೆ, ಅಮೇಝಿಂಗ್. ಆಲ್ಮೋಸ್ಟ್ 1.5 hour 2 hours ನಡೀತಾನೆ ಇದ್ದೀವಿ. ನೋಡಿ ಹೆಂಗಿದೆ ವೈಬು. ಬ್ಯಾಕ್ ಸೈಡ್ ಹಿಂಗಿದೆ. ಎಲ್ಲರೂ ನಡೆದು ಯಾವ ಥರ ಸುಸ್ತಾಗಿದ್ದಾರೆ ಅಂದರೆ, ನನಗೂ ಸುಸ್ತಾಗ್ಬಿಟ್ಟಿದ್ದೀನಿ, ಸಾಕಾಗ್ಬಿಟ್ಟಿದ್ದೀನಿ. ಏನಿಗೆ ಫಾಲೋ ಮಾಡ್ಕೊಂಡು ಬಂದ್ರಿ? ನಾನು ಫಾಲೋ ಮಾಡಿಲ್ಲ. ನಾವು ಯಾರು ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ನೀವಾದ್ರೂ ಹೇಳ್ಬೋದಾಗಿತ್ತಾನೆ, ಗೈಡ್ ಮಾಡ್ಬೋದಾಗಿತ್ತು. ಎಲ್ಲಿ ನಿಮ್ ಅವ್ರು ಇದಾರಲ್ಲ ಗೈಡು, ದೀಪ ಅನ್ಕೊಂಡು ನಾವೆಲ್ಲ ಬಂದ್ರೆ ಮಾಡ್ಬೋದಾ ಹೇಳಿ. ನಾವು ಬಸ್ಸಾರ ನಿಂತಿದ್ವಿ, ನೀವು ಹೋಗಿ ನೋಡಿ ಹಂಗೆ ಬಂದ್ವಿ. ಬ್ಲಾಗರು ಇಲ್ಲೇನು ಬ್ಲಾಗರು, ಇನ್ಯಾರಿದೆ? ಅಯ್ಯೋ ವ್ಲಾಗರ್ ಕತೆ ನಡಿಯಕ್ ಆಗ್ತಿಲ್ಲ ಯಾರಿಗೂ. ನೆನ್ನೆನೂ ಅಲ್ಲ, ಬೆಳಗಿನ ಜಾವ ಒಂದು 5:30 ನಾವು ಅಲ್ಲಿಂದ ರೂಮಿಗೆ ರೀಚ್ ಆದ್ವಿ. ಸೊ ಫೈನಲಿ ಬಂದು ಫುಲ್ಲು ಹೆಂಗೆ ನಿದ್ದೆ ಮಾಡಿದ್ದೀನಿ ಅಂದರೆ, ನಾನು ಹೆಂಗಿನ್ನೂ ಹಾಗೆ ಹೋಗಿ ನಿದ್ದೆ ಮಾಡಿದ್ದೀನಿ. ನಿದ್ದೆ ಮಾಡಿ ಇವಾಗ ಬೇಗ ಫ್ರೆಶಪ್ ಆಗಿ ಲಗೇಜೆಲ್ಲ ಚೆಕ್ಔಟ್ ಮಾಡ್ತಿದ್ದೀವಿ. ಯಾಕಂದರೆ ನಾನು ತಿಂಡಿ ಕೂಡ ತಿಂದಿಲ್ಲ. ತಿಂಡಿ ತಿಂದ್ಕೊಂಡು ಡೈರೆಕ್ಟ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಅಲ್ಲಿ ಮೀಲ್ಸ್ ಊಟಕ್ಕೆ ಬಂದಿದ್ದೀವಿ, ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಏನು ಬ್ರೇಕ್ಫಾಸ್ಟ್ ಮಾಡಿದೆ, ಫಸ್ಟ್ ಇದೆ ತಿಂತಿರೋದು. ಬ್ರಂಚಿಗೆ ಬಂದಿದ್ದೀವಿ. ನಿದ್ದೆ ಇನ್ನೂ ನನಗೆ ನಿದ್ದೆ ಎಳಿತಿದೆ, ಆಗ್ತಿಲ್ಲ ನನಗೆ. ಹೋಗ್ತಾ ಇದ್ದೀವಿ ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಒಳ್ಳೆ ತಿಂದ್ಬಿಟ್ಟಿದ್ದೀನಿ, ಒಳ್ಳೆ ಮೀಲ್ಸು. ನಿದ್ದೆ ಎಳಿತೈತೆ, ಬಸ್ ಹತ್ತಿದ ತಕ್ಷಣ ಮಲಗೋದು ಒಂದೇ ಈಗ ಬಾಕಿ. ನಾನು ಬಾಯ್ ಕೊಯಂಬತ್ತೂರ್. ಫೈನಲಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಲ್ಲರೂ ಓಡ್ತಿದ್ದಾರೆ. ನಾನು ಯಾವಾಗ ಮನೆಗೆ ಹೋಗಿ ಮಲಗ್ತೀನೋ ಅನ್ಸ್ಬಿಟ್ಟಿದೆ. ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಕಾಲೇಜ್ಗೆ ಹೋಗ್ಬೇಕು. ನಾನು ಯಾವಾಗ ಸಿಗ್ತಾಳೋ ಗೊತ್ತಿಲ್ಲ.
ನೋಡ್ರಿ ಹೆಂಗೆ ಹೇಳ್ತಿದ್ಯಾ ಮತ್ತೆ ಸಿಗ್ತೀನಿ ಕಣ ನಾನು. ಸಿಗ್ತಾಳೆ ಬಟ್ ಇವಾಗ ತಾನೆ ಹೋಗೋದು. ಥ್ಯಾಂಕ್ ಯು ಓಕೆ. ಸೊ ಬನ್ನಿ ಹೋಗುವ, ಮನೆಗೆ ಹೋಗಬೇಕು. ಅಲ್ಲಿಂದ ಕ್ಯಾಬ್ ನಾನು ಮೆಜೆಸ್ಟಿಕಲ್ಲಿ ಇಳ್ಕೊತೀನಿ, ಇವಳು ಇಲ್ಲೇ ಆನ್ ದ ವೇಲೆ ಫಸ್ಟ್ ಇವಳೇ ಡ್ರಾಪು, ಆಮೇಲೆ ನಂದು ಡ್ರಾಪು. ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ ಮೆಜೆಸ್ಟಿಕಲ್ಲಿ ಇಳ್ಕೊಳ್ಳೋರು. ಸೊ ಅಲ್ಲಿಂದ ಮನೆಗೆ ಹೋಗಿ ಮಲಗಿದ್ರೆ ಡನ್ ವಿತ್ ದ ಡೇ. ನೆಕ್ಸ್ಟ್ ಫೈನಲಿ ಮನೆಗೆ ಬಂದಿದ್ದೀನಿ. ನಮ್ಮ ಡ್ಯಾಡಿಗೆ ಗೊತ್ತಿಲ್ಲ ನಾನು ಬರೀ ನಮ್ಮ ಮಮ್ಮಿಗೆ ಹೇಳಿದ್ದೆ ಹೋಗ್ತಾ ಇದ್ದೀನಿ. ರಾಣಿ ಮಾತಾಡ್ಸೋ, ರಾಣಿನ ಮಾತಾಡ್ಸೋ. ನಮ್ಮಪ್ಪ ಎದ್ದವ್ರೆ ಗೈಸ್, ನಮ್ಮಪ್ಪ ಎದ್ದವ್ರೆ. ಬನ್ನಿ ಹೋಗೋಣ. ಸಾಕಾಯ್ತು, ನಮ್ಮಮ್ಮ ಎದ್ದವ್ರ. ಫಸ್ಟ್ ನಮ್ಮಮ್ಮನ ನೋಡೋಣ. ನಮ್ಮಮ್ಮನ ನೋಡಿ ನಾನು 5 ದಿವಸ ಆಯ್ತು ಗಾಯ್ಸ್. ನಮ್ಮಮ್ಮನ ನೋಡಿ 5-6 ದಿವಸ ಆಯ್ತು. ಅಮ್ಮ ನೋಡಿ ಹೆಂಗಿದ್ದಾರೆ. ಅಯ್ಯೋ ಕೊಯಂಬತ್ತೂರ್. ನೀವು ಅವರು ವಯನಾಡ್ಗೆ ಹೋಗಿದ್ರು ಗೈಸ್. ವಯನಾಡ್ ಆದ್ಮೇಲೆ ನಾನು ಅವ್ರು ಬರೋಕ್ಕೂ ನಾನು ಹೋಗೋಕ್ಕೂ ಸರಿ ಇತ್ತು. ಸೊ ನಮ್ಮ ಅಮ್ಮನ ನೋಡಿ ಎಕ್ಸಾಕ್ಟ್ಲಿ ಒಂದು ವಾರ ಮುಖನೂ ನೋಡಿಲ್ಲ ಗೈಸ್. ಇವಾಗ ಮುಖ ನೋಡ್ತಾ ಇದ್ದೀನಿ. ನಮ್ಮ ಡ್ಯಾಡಿ ಏನೋ ಬರ್ಕೊಳ್ಳಿ ಏನಂತ ನಾನು ಹೇಳ, ನನಗೆ ಗೊತ್ತು. ನನಗೆ ಗಿಫ್ಟ್ ಏನಂತ ಗೊತ್ತು. ಹೇಳ ಬೇಡವಾ? ಬೇಡ, ಹೇಳಲ್ಲ. ಆದರೂ ಅವರೇ ಓಪನ್ ಮಾಡಿ ಹೇಳ್ತಾರೆ. ಯಾಕಂದರೆ ನನಗೆ ಮಧ್ಯಾಹ್ನನೇ ಡೌಟ್ ಬಂತು. ಸೋ ನೈಸ್ ಆದರೆ ಸಾಕು. ವೆರಿ ನೈಸ್ ಗೈಸ್. ನೋಡಿ ನಮ್ಮ ಡ್ಯಾಡಿ ನೋಡಿ ಎಷ್ಟು ಚೆನ್ನಾಗಿ ತಂದು ಕೊಟ್ಟಿದ್ದಾರೆ. ಹಾಂ, ವೆರಿ ನೈಸ್. ನೋಡಿ ಗೈಸ್, ನನಗೆ ಪಪ್ಪ ಈ ಫೋಟೋ ಇದೆಯಲ್ಲ ಫಸ್ಟ್ ಒನ್ನು, ಈ ಫೋಟೋದಲ್ಲಿ ಅಲ್ಲ, ಈ ಫಸ್ಟ್ ಫೋಟೋದಲ್ಲಿ ಎಷ್ಟು ಕಳೆ ಇದೆ ನೋಡಿ ಮುಗ್ಗಲ್ಲಿ ಇದೆ. ಬಟ್ ಇದು ದೇವಸ್ಥಾನ ದರ್ಶನ ಮಾಡಿಸ್ಕೊಂಡು ಬಂದ್ಮೇಲೆ ಇದ್ದಿದ್ದು. ಆ ಚಾಮ್ನೆಸ್ ಇತ್ತಲ್ಲ ಫೇಸ್ ಮೇಲೆ, ಸಕ್ಕದಾಗಿತ್ತು. ಇದೊಂದು ಮೆಮರಿ. ತುಂಬಾ ವರ್ಷದ ಆಸೆ ಅಲ್ವಾ ನಿನಗೆ ಹೋಗ್ಬೇಕಂತಿದ್ಯಲ್ಲ, ಅಲ್ಲಿ ಹೋಗಿ ಚಾನ್ಸ್ ಸಿಕ್ಕಿದೆ. ನಿನ್ ಕರ್ಸ್ಕೊಂಡಿದಾರಲ್ಲ ದೇವರು. ಬಟ್ ಇದು ನಮ್ಗೊಂದು ಮೆಮರಿ ಇರ್ಲಿ ಅಂತ ಅಷ್ಟೇ. ಎಸ್ ನೋಡಿ ನಮ್ಮ ಡ್ಯಾಡಿ. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಥ್ಯಾಂಕ್ ಯು. ನಮ್ಮ ಡ್ಯಾಡಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಫೋಟೋ ತೆಗೆಸ್ಕೊಂಡು ಎಷ್ಟು ಚೆನ್ನಾಗಿ ಇದು ಮಾಡಿ ಫ್ರೇಮ್ ಹಾಕ್ಸ್ಕೊಂಡು ಬ್ಲೆಸ್ಡ್. ಆಕ್ಚುಲಿ ಟು ಬಿ ಆನೆಸ್ಟ್ ಬ್ಲೆಸ್ಡ್. ಆ ಶಿವರಾತ್ರಿಗೆ ಹೋಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು, ಟು ಬಿ ಆನೆಸ್ಟ್. ಅಂದ್ರೆ ಹೋಗ್ಬೇಕು, ಯಾವಾಗಾದ್ರೂ ಒಂದ್ಸತಿ ವಿಸಿಟ್ ಮಾಡಬೇಕು ಅಂತ ಎಲ್ಲರಿಗೂ ಇರುತ್ತೆ. ನಾರ್ಮಲಿ ಎಷ್ಟೊಂದು ಜನಕ್ಕೆ ಆಸೆ ಇದ್ದೇ ಇರುತ್ತೆ ಗೈಸ್, ಟೆಂಪಲ್ಸ್ಗೆ ಹೋಗ್ಬೇಕು ಇಂಥ ಸ್ಪೆಷಲ್ ಟೆಂಪಲ್ಸ್ಗೆಲ್ಲ ಅಂತ. ಸೊ ನನಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಇದಕ್ಕೆ ಹೋಗಿದ್ದು. ಅದು ಮಹಾಶಿವರಾತ್ರಿ. ಆ ವೈಬ್, ಆ ಎನರ್ಜಿ ಅಮೇಝಿಂಗ್. ನೋಡಿದ್ರ ಪಾಪ ನೀವು? ಹೌದಾ? ನಾವೆಲ್ಲ ಕಾಣಿಸಿದ್ ನೋಡಿದ್ರೆ ಏನಾದ್ರು ಡ್ಯಾನ್ಸ್ ಮಾಡೋದು ನೋಡಿದ್ರೆ ಅಷ್ಟೇ. ಹಿಂಗ್ ರೌಂಡ್ ಹೊಡಿತಾ ಇದ್ದು ಮಮ್ಮಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದಾ? ಅದೊಂದು ಖುಷಿ ಗೈಸ್. ಎಲ್ಲರೂ ಏನೇ ಮಾತಾಡಿದ್ರು ಬರೀ ನಮಸ್ಕಾರಂ. ಅದು ಅಕ್ಕ, ಅಣ್ಣ, ನಮಸ್ಕಾರಂ ಅಕ್ಕ. ವೈಬೇ ಬೇರೆ, ವಾತಾವರಣ ಬೇರೆ. ಒಂದ್ ಸೆಕೆಂಡ್ ನನಗೆ ಗಿಫ್ಟ್ ಮಾಡಿದ್ದಕ್ಕೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸುಮ್ಮನೆ ಫೋಟೋ ಕೇಳಿದ್ರು ಅವ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಫೋಟೋ ಕೇಳಿದ್ರು. ನಾನು ಓಕೆ ಏನೋ ಸುಮ್ಮನೆ ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಇವಾಗ ಗಿಫ್ಟ್ ಅಂದ್ರಲ್ಲ, ಅಲ್ಲೇ ಓಕೆ ಏನೋ ಗಿಫ್ಟ್ ಇದೆ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಡ್ಯಾಡ್ಸ್ ಲವ್. ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ, ಟೇಕ್ ಕೇರ್. ತುಂಬ ಜನ ಇನ್ಫ್ಲುಯೆನ್ಸರ್ಸ್ ಬಂದಿದ್ರು. ಐ ಆಮ್ ಸೋ ಹ್ಯಾಪಿ. ನಾವೆಲ್ಲರೂ ರೀಲ್ಸನ್ನು ಇನ್ಸ್ಟಾಗ್ರಾಮ್ ಫೋನಲ್ಲೆಲ್ಲ ನೋಡ್ತಾ ಇನ್ಫ್ಲುಯೆನ್ಸರ್ಸ್ನ ಡೈರೆಕ್ಟಾಗಿ ನೋಡ್ತೀವಲ್ಲ, ಅದೊಂಥರ. ಬಟ್ ಎಲ್ಲರೂ ಮಿಂಗಲ್ ಆಗಲ್ಲ, ಡಿಪೆಂಡ್ಸ್. ಎಲ್ಲರೂ ಒಬ್ಬೊಬ್ರು ಮಿಂಗಲ್ ಆಗ್ತಾರೆ, ಒಬ್ಬೊಬ್ರು ಮಾತಾಡ್ಸಲ್ಲ. ಸೊ ಹೇಳೋಕ್ಕಾಗಲ್ಲ, ಅವ್ರವ್ರ ನೇಚರ್ ಅದು. ಒಬ್ರೊಬ್ರಿಗೆ ಇಷ್ಟ ಆಗಿ ನಾವು ಮಾತಾಡ್ತಾರೆ, ಒಬ್ರೊಬ್ರು ಇಷ್ಟ ಆಗಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಇಷ್ಟ ಆಗಿರೋನ್ನ ಚೆನ್ನಾಗಿ ಮಾತಾಡಿಸ್ದೆ ಕೂಡ. ತುಂಬ ಜನ ಮಾತಾಡ್ಸೋದು, ನಾನು ಹೋಗಿ ಮಾತಾಡಿಸ್ದೆ. ಸೊ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ಎಸ್ಪೆಷಲಿ ನನಗಿರೋ ಒಂದು ಇವಾಗ ಹೀಲಿಂಗ್ ಪ್ರೊಸೆಸಲ್ಲಿ ಇರೋದ್ರಿಂದ, ಆ ಹೀಲಿಂಗ್ ಪ್ರೊಸೆಸ್ಸಿಗೆ ನನಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿತ್ತು ನನಗೆ. ಸೊ ಫೈನಲಿ ಐ ಗಾಟ್ ಇಟ್. ಥ್ಯಾಂಕ್ ಯು ಈಶಾ ಫೌಂಡೇಶನ್ಗೆ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಆ್ಯಂಡ್ ಟೀಮ್. ಥ್ಯಾಂಕ್ ಯು ಟೀಮ್.